SK Super TMT, the long life TMT. ಪ್ರತಿ ಬಾರಿ SSLC ಫಲಿತಾಂಶ ಬಂದ್ರೆ ಸಾಕು ಕಲಬುರಗಿ ಕೊನೆಯ ಸ್ಥಾನದಲ್ಲಿರುತ್ತೆ. ಯಾಕಂದ್ರೆ ಅಲ್ಲಿನ ಶಾಲೆಗಳಲ್ಲಿ ಇಂದಿಗೂ ಕೂಡ ಮೂಲಭೂತ ಸೌಕರ್ಯಗಳೇ ಮರೀಚಿಕೆಯಾಗಿದೆ. ಹಾಗಾದ್ರೆ ಅಲ್ಲಿನ ಶಾಲೆಗಳಲ್ಲಿ ಯಾವೆಲ್ಲ ರೀತಿ ಸಮಸ್ಯೆ ಆಗ್ತಾ ಇದೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಯಾವೆಲ್ಲ ರೀತಿ ಸಮಸ್ಯೆ ಆಗಿದೆ ಅಂತೀರಾ? ಈ ಕುರಿತ ಡೀಟೇಲ್ಸ್ ಇದೆ, ನೀವೇ ನೋಡಿ. ಸರ್ಕಾರಿ ಶಾಲೆಯಲ್ಲಿ ಕೊಠಡಿಗಳ ಕೊರತೆ, ಶಿಫ್ಟ್ ವೈಸ್ ತರಗತಿ ನಡೆಸ್ತಾ ಇರುವ ಶಿಕ್ಷಕರು, ಬೆಳಗ್ಗೆ ಪ್ರೌಢಶಾಲೆ, ಮಧ್ಯಾಹ್ನ ಪ್ರಾಥಮಿಕ ಶಾಲೆ, ಅಫ್ಸಲಾಪುರ ತಾಲೂಕು ಶಿರವಾಳ ಶಾಲೆ ಸಮಸ್ಯೆಗಳ ಆಗರ. ಸರ್ಕಾರಿ ಶಾಲಾ ಸಮಯವನ್ನೇ ಬದಲಿಸಿ ಒಂದೇ ಶಾಲಾ ಕಟ್ಟಡದಲ್ಲಿ ಶಿಫ್ಟ್ ವೈಸ್ ತರಗತಿ ನಡೆಸಲಾಗುತ್ತಿದೆ. ಒಂದೇ ಶಾಲಾ ಕಟ್ಟಡದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯ ಅಫ್ಸಲಾಪುರ ತಾಲೂಕಿನ ಶಿರವಾಳ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಕತೆ ಹೀಗಾಗಿದೆ. ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಇದ್ರೂ ತರಗತಿ ಕೋಣೆಗಳೇ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಇಲ್ಲಿನ ಶಿಕ್ಷಕರು ಶಿಫ್ಟ್ ವೈಸ್ ಶಾಲೆ ನಡೆಸಿ ಎಲ್ಲಾ ಮಕ್ಕಳಿಗೂ ಶಿಕ್ಷಣ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ಶಾಲಾ ಕಟ್ಟಡದಲ್ಲಿ 1ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾರೆ. ಆದ್ರೆ ಇರೋದು 7 ಕೋಣೆಗಳು ಮಾತ್ರ. ಅದರಲ್ಲೇ LKG, UKG, ಅಂಗನವಾಡಿ, ಬಿಸಿ ಊಟ, ಕಂಪ್ಯೂಟರ್ ಕೋಣೆ, ಆಂಗ್ಲ ಮಾಧ್ಯಮ ಶಾಲೆ ಹೀಗೆ ಎಲ್ಲವೂ ಇದರಲ್ಲೇ ನಡೆಸಿಕೊಂಡು ಹೋಗುವ ಪರಿಸ್ಥಿತಿ ಇದೆ. SSLC ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರದು ಅನ್ನುವ ಉದ್ದೇಶದಿಂದ ಕಳೆದ 1 ವರ್ಷದಿಂದ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ 9 ಮತ್ತು 10ನೇ ತರಗತಿಗಳು, ಮಧ್ಯಾಹ್ನ 1 ಗಂಟೆಯಿಂದ 5 ಗಂಟೆವರೆಗೆ ಪ್ರಾಥಮಿಕ ಶಾಲೆಗಳು ನಡೆಸುವ ಅನಿವಾರ್ಯತೆ ಇಲ್ಲಿನ ಶಾಲಾ ಶಿಕ್ಷಕರದ್ದಾಗಿದೆ. 5:30 ತನಕ ಪ್ರೈಮರಿ ರೀ. ಹೈಸ್ಕೂಲ್ ಏನದ ಮುಂಜಾನೆ 7ರಿಂದ 11, 12 ತನ ಅವ್ರದ್ದು, 12 1 ತನ ತಗೋತಾರೆ. ಅವ್ರು 10th ಹುಡುಗರು ಸ್ವಲ್ಪ ಅಭ್ಯಾಸ ಮಾಡಿಸೋ ಸಂಬಂಧ ಅವ್ರು ಮುಂಜಾನೆ ಶಿಫ್ಟ್ ಅದ, ನಮ್ಮದು ಮಧ್ಯಾಹ್ನಕ್ಕೆ ಶಿಫ್ಟ್ ಅದ. ಆದರೆ ಜಾಗ ಇಲ್ಲಾರ್ಕ್ರಿ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಜಾಗ ಇಲ್ಲಾರ್ದಕ್ಕೆ ಹೈಸ್ಕೂಲ್ ಸಂಬಂಧ ಅವರು ಉಪನಿರ್ದೇಶಕರು ಬೆಟ್ಟಾಗಿ ಹೋದ ವರ್ಷ ಯಾವ ಪ್ರಕಾರ ಅದೇ ಪ್ರಕಾರ ಮಾಡ್ರಿ ಅಂತ ಹೇಳ್ಯಾರಂತ್ರಿ ಅವರು. ಒಂದೆಡೆ ಕೋಣೆಗಳ ಸಮಸ್ಯೆ ಆದ್ರೆ ಮತ್ತೊಂದ್ ಕಡೆ ಕಟ್ಟಡ ಕೂಡ ಶಿಥಿಲಾವಸ್ಥೆಯಲ್ಲಿದೆ. ಮಳೆ ಬಂದ್ರೆ ಶಾಲಾ ಕಟ್ಟಡ ಸಂಪೂರ್ಣ ನೀರಿನಲ್ಲಿ ಮುಳುಗಿ ಹೋಗುವ ಹಂತಕ್ಕೆ ಬರುತ್ತೆ. ಮೇಲ್ಛಾವಣಿ ಯಾವಾಗ ಬೇಕಾದ್ರೂ ಬೀಳುವ ಸ್ಥಿತಿಯಲ್ಲಿದೆ. ಹೀಗಿದ್ರೂ ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹೊಸದಾಗಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಿಕೊಡುವ ಗೋಜಿಗೆ ಹೋಗಿಲ್ಲ. ಇದರ ಜೊತೆ ಶಾಲೆಯಲ್ಲಿ ಶೌಚಾಲಯವೂ ಇಲ್ಲದೆ ಮಕ್ಕಳು ಅವರವರ ಮನೆಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಆದಷ್ಟು ಬೇಗ ನಮ್ಮ ಗ್ರಾಮಕ್ಕೆ ಸರ್ಕಾರಿ ಶಾಲೆ ಕಟ್ಟಡ ಕಟ್ಟಿಸಿಕೊಡುವಂತೆ ಗ್ರಾಮಸ್ಥರು ಮನವಿ ಮಾಡುತ್ತಿದ್ದಾರೆ. ಇಲ್ಲಿ ಶಾಲೆ ಕೊಠಡಿಗಳ ಸಮಸ್ಯೆ ಇದೆ. ಹೈಸ್ಕೂಲು ಮತ್ತು ಪ್ರೈಮರಿ ಎರಡೂ ಒಂದೇ ಶಾಲೆಯಲ್ಲಿ ನಡೀತಾವ. ಕೋಣೆಗಳು ಇರಲಾರ್ದಂತ ಸಮಸ್ಯೆ ಇರೋದ್ರಿಂದ ಬೆಳಗಿನ ಜಾವ ಹೈಸ್ಕೂಲು, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಪ್ರೈಮರಿ, ಈ ತರ ಶಿಫ್ಟ್ ವೈಸ್ ಮಾಡಿದ್ದಾರೆ. ಯಾಕೆ ಶಿಫ್ಟ್ ವೈಸ್ ಮಾಡಿದಿರಿ ಅಂದ್ರೆ ಅವ್ರು ಹೇಳ್ತಾರೆ ಕೋಣೆಗಳ ಸಮಸ್ಯೆ ಇದೆ, ನಿಮ್ಮಲ್ಲಿ ಸ್ಥಳ ಇಲ್ಲ, ರೂಮ್ ಇಲ್ಲ, ರೂಮಿನ ವ್ಯವಸ್ಥೆ ಇಲ್ಲ, ಹಾಗಾಗಿ ನಾವು ಹಂಗೆ ಮಾಡಿದೀವಿ ಅಂತ ಹೇಳ್ತಾರೆ. ರೂಮಿನ ವ್ಯವಸ್ಥೆನೇ ಇಲ್ಲ ಸರ್. ಇಲ್ಲಿ ತನಕ ಹೊಸ ಶಾಲೆ ಕಟ್ಟಡ ಮಾಡ್ತೀನಿ ಅಂತ ಹೇಳ್ತಾರೆ, ಯಾರೂ ಮಾಡಿಲ್ಲ. ಹೊಸ ಶಾಲೆ ನಿರ್ಮಾಣ ಆಗಬೇಕು, ಕಟ್ಟಡ ನಿರ್ಮಾಣ ಆಗಬೇಕು. ಬೇರೆ ಕಡೆ ನಾವು ಗ್ರಾಮಸ್ಥರು ಜಾಗನ ಕೊಡ್ಲಿಕ್ಕೂ ಸಿದ್ಧರಾಗಿದ್ದೀವಿ. ಕಟ್ಟಡ ನಿರ್ಮಾಣ ಆಗಬೇಕು, ಅಷ್ಟು ನಮ್ಮ ಬೇಡಿಕೆ ಸರ್. ಇನ್ನು ಈ ಗ್ರಾಮಕ್ಕೆ ಸುಸಜ್ಜಿತ ಶಾಲೆ ಕಟ್ಟಿಕೊಡೋದಕ್ಕೆ ಗ್ರಾಮದ ಜನ ಆಸಕ್ತಿ ತೋರಿ ಭೂಮಿ ಕೊಡೋದಕ್ಕೆ ಬಂದರೂ ಜನಪ್ರತಿನಿಧಿಗಳು ಆಸಕ್ತಿ ತೋರಿಸ್ತಾ ಇಲ್ಲ. ಹೀಗಾಗಿ ಸರ್ಕಾರ ಈಗಲಾದ್ರೂ ಎಚ್ಚೆತ್ತು ಶಿರವಾಳ ಗ್ರಾಮಕ್ಕೆ ಒಂದು ಸುಸಜ್ಜಿತ ಶಾಲೆ ಕಟ್ಟಡ ನಿರ್ಮಿಸಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಪಡಿಸುವ ಕೆಲಸಕ್ಕೆ ಮುಂದಾಗಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.